ಹಲೋ ಗೈಸ್, ಶೇರ್ ಮಾರ್ಕೆಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಾಕಷ್ಟು ಜನರ ಕ್ವಶನ್ ಏನದ ಅಂತಂದ್ರ, ಇನ್ನೂ ಮಾರ್ಕೆಟ್ ಕ್ರಾಶ್ ಆಗ್ತದೆ ಏನ? ಆಗಸ್ಟ್ 5 ಮಾರ್ಕೆಟ್ ಕ್ರಾಶ್ ನೋಡಿದ್ನಲ್ಲ, ಇನ್ನೂ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತಂದ್ರೆ ನಂಗೆ ದೊಡ್ಡ ಅಪಾರ್ಚುನಿಟಿ ಸಿಗ್ತದೆ, ಡಿಪ್ ಒಳಗೆ ಬಾಯ್ ಮಾಡ್ತೀನಿ, ಜಾಸ್ತಿ ರೊಕ್ಕಕ್ಕೆ ಮತ್ತೆ ಮಾರಬಹುದು ಅನ್ನೋದೊಂದು ಅಷ್ಟು ಜನ ಕುಂತ್ರ. ಇನ್ನೊಂದಷ್ಟು ಜನ ಹೆಂಗದಾರ ಅಂತಂದ್ರೆ, ನಾವು ಇಲ್ಲಿವರೆಗೂ ಮಾಡಿರೋದು ಪ್ರಾಫಿಟ್ ಎಲ್ಲಾನು ವ್ಯಾನಿಶ್ ಆಗಕತ್ತದ, ಇನ್ನೂ ವ್ಯಾನಿಶ್ ಆಯ್ತು ಅಂದ್ರೆ ನಾವು ಜೀರೋ ಆಗ್ತೀವಿ ಅಂತ ಹೇಳಿ ಸೆಲ್ ಮಾಡ್ಬೇಕು ಅಂತ ಪ್ಯಾನಿಕ್ ಒಳಗೆ ಕುಂತಾರೆ. ಇನ್ನೊಂದಷ್ಟು ಜನದ ಏನಂತಂದ್ರೆ, ನಾವು ಇಲ್ಲಿವರೆಗೂ ಮಾಡಿರೋ ಪ್ರಾಫಿಟ್ ಸೆಲ್ ಮಾಡಿ ಹೊರಗಡೆ ಬಂದ್ವಿ ಅಂತಂದ್ರೆ ಆ ಸ್ಟಾಕ್ ಏನಾದ್ರು ಮ್ಯಾಲ್ ಹೋಯ್ತು ಅಂತಂದ್ರೆ ಈ ಅಪಾರ್ಚುನಿಟಿ ನಾವು ಕಳ್ಕೊತೀವಿ ಅಂತ ಸಾಕಷ್ಟು ಜನ ಕ್ವಶನ್ ಅದಾರ. ನಿಮಗೂ ಈ ತರ ಏನಾದ್ರು ಕ್ವಶನ್ಗಳು ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಾಗ ನಾವು ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗ್ತದೆ ಏನ, ಆದ್ರೆ ಎಲ್ಲಿವರೆಗೂ ಆಗ್ತದೆ, ಯಾವೆಲ್ಲ ಫ್ಯಾಕ್ಟರ್ಸ್ ನ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋದೊಳಗ ನಾವು ಯಾವ್ದು ಸೆಲ್ ಆರ್ ಬೈ ರೆಕಮೆಂಡೇಶನ್ ಕೊಡೋದಿಲ್ಲ. ಈ ವಿಡಿಯೋ ಸ್ವಲ್ಪ ಎಜುಕೇಶನ್ ಪರ್ಪಸ್ ಇರೋದ್ರಿಂದ ಜಸ್ಟ್ ಎಜುಕೇಶನ್ ಸಲುವಾಗಿ ನೀವು ವಿಡಿಯೋ ನೋಡಿದ್ರೆ ಚಲೋ. ಮತ್ತೆ ಇನ್ನೊಂದ್ ಏನದ ಅಂತಂದ್ರೆ, ಈ ವಿಡಿಯೋನ ಯಾವ್ದೊಂದು ಪಾಯಿಂಟ್ ಒಳಗೆ ನೋಡೋದಕ್ಕಿಂತ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗ್ತದನ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಗ್ತದ. ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗಕ್ ಕಾರಣ ಏನದ ಅಂತಂದ್ರೆ, ಜಪಾನ್ ಮಾರ್ಕೆಟ್ ಬಿದ್ದರೆ, ಜಪಾನ್ ಮಾರ್ಕೆಟ್ ಬಿದ್ದಿರೋದ್ರಿಂದ US ಮಾರ್ಕೆಟ್ ಬಿದ್ದರೆ, US ಮಾರ್ಕೆಟ್ ಬಿದ್ದಿದ್ದು ಇಂಡಿಯನ್ ಮಾರ್ಕೆಟ್ ಬೀಳಾಕತ್ತದ ಅಂತ ಮಾತಾಡಕತ್ತಾರೆ. ಜಪಾನ್ ಒಳಗಡೆ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿರೋದು ಇಂಡಿಯನ್ ಮಾರ್ಕೆಟ್ ಏನ್ ರಿಫ್ಲೆಕ್ಟ್ ಕೊಡ್ತದ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಏನದ ಅಂತಂದ್ರೆ, ಜಪಾನ್ ಒಳಗಡೆ ಇಂಟ್ರೆಸ್ಟ್ ರೇಟ್ ನ 0.25% ಇತ್ತು, ಅದನ್ನ 0.5% ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ US ಮಾರ್ಕೆಟ್ ಬಿದ್ದದ, US ಮಾರ್ಕೆಟ್ ಬಿದ್ದಿರೋದ್ರಿಂದ ಇಂಡಿಯನ್ ಒಳಗಿನ FII ಹೊರಗಡೆ ಹೋಗೋದ್ರಿಂದ ಇಂಡಿಯನ್ ಮಾರ್ಕೆಟ್ ಬೀಳ್ತದಂತ ಮಾತಾಡಕತ್ತಾರೆ. ಏನು ಇಂಟ್ರೆಸ್ಟ್ ರೇಟ್ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಈಗೆಲ್ಲ ನಾವು ಇಂಡಿಯಾದೊಳಗ ಯಾವ್ದೋ ಒಂದು ಬ್ಯಾಂಕ್ ಒಳಗ ನಾವು ಅಮೌಂಟ್ ಡಿಪಾಸಿಟ್ ಮಾಡಿದ್ವಿ ಅಂತಂದ್ರೆ ಅದಕ್ಕೊಂದು 5%, 6%, 7% ಒಂದು ಇಂಟ್ರೆಸ್ಟ್ ಲ್ಯಾಬ್ ಒಳಗ ನಮಗೊಂದು ಇಂಟ್ರೆಸ್ಟ್ ಸಿಗ್ತದೆ. ಆದ್ರೆ ಏನಾಗ್ತಿತ್ತು ಅಂದ್ರೆ, ಜಪಾನ್ ಒಳಗಡೆ ನಾವೇನು ಬ್ಯಾಂಕಿಗೆ ಅಮೌಂಟ್ ಕೊಡ್ತೀವಿ ಅಂತಂದ್ರೆ ಅಲ್ಲಿ ನಮ್ಗೆ ಜಾಸ್ತಿ ರಿಟರ್ನ್ ಬರ್ತಿರ್ಲಿಲ್ಲ, ನೆಗೆಟಿವ್ ರಿಟರ್ನ್ ಬಂದದ ಕೆಲವೊಂದ್ಸಲ. ಹೀಗಾಗಿ ಏನಾಗಿತ್ತು ಅಂತಂದ್ರೆ ಜಪಾನ್ ಅಮೌಂಟ್ ಹೊರಗಡೆ ಹೋಗಿತ್ತು. ಈಗ ಜನ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಅಪಾರ್ಚುನಿಟಿ ಆಗಿ ತಗೊಂಡು ಕ್ಯಾರಿ ಟ್ರೇಡ್ ಅಂತ ಮಾಡ್ತಿದ್ರು. ಈ ಕ್ಯಾರಿ ಟ್ರೇಡ್ ಏನ್ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಏನಂತಂದ್ರೆ, ನಮ್ ಕಡೆ 2 ಆಪ್ಷನ್ ಅದಾವ. ಒಂದು ಕಂಟ್ರಿ ಎ ಕಡಿಮೆ ರೊಕ್ಕಕ್ಕೆ ನಮಗೆ ರೊಕ್ಕ ಕೊಡಾಕತ್ತದ, ಇನ್ನೊಂದು ಕಂಟ್ರಿ ಬಿ ಏನ್ ಮಾಡಕತ್ತದ, ಚಲೋ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಕೊಡಾಕತ್ತದ. ಹಿಂಗಾಗಿ ಏನಾಗಿತ್ತು ಅಂದ್ರೆ, ಜಪಾನ್ ಕಡಿಮೆ ಇಂಟ್ರೆಸ್ಟ್ ರೇಟ್ಲಿ ಅಮೌಂಟ್ ಅನ್ನು ಕೊಡ್ತಿತ್ತು. ಜನ ಏನ್ ಮಾಡ್ತಿದ್ರು ಅಂದ್ರೆ, ಜಪಾನ್ ಒಳಗಡೆ ಜಾಸ್ತಿ ಲೋನ್ ತಗೊಂಡು ಅದನ್ನ US ಮಾರ್ಕೆಟ್ ಒಳಗೆ ಅಥವಾ ಬೇರೆ ಬೇರೆ ದೊಡ್ಡ ಮಾರ್ಕೆಟ್ ಒಳಗೆ ಹಾಕ್ತಿತ್ತು. ಅಲ್ಲಿ ಮಿನಿಮಮ್ 10%, 12% ರಿಟರ್ನ್ ಬರ್ತಿತ್ತು. ಇಲ್ಲಿ ಜಪಾನ್ ಒಳಗೆ ಜಸ್ಟ್ 2%, 1% ರಿಟರ್ನ್ ಕೊಡೋದ್ರಿಂದ ಅವರಿಗೆ ಸ್ಟೇಟ್ 9%, 10% ಪ್ರಾಫಿಟ್ ಸಿಕ್ತಿತ್ತು. ಹೀಗಾಗಿ ಜನ ಏನ್ ಮಾಡಿದ್ರು ಅಂದ್ರೆ, ಜಪಾನ್ದಾಗ ಜಾಸ್ತಿ ಲೋನ್ ತಗೊಂಡಿದ್ರು, ಅದನ್ನ ಬೇರೆ ಕಡೆ ಹಾಕಿದ್ರು. ಅದ್ರ ಜೊತೆ ಜಪಾನ್ ಜನ ಏನ್ ಮಾಡಿದ್ರು ಅಂತಂದ್ರೆ, ಜಪಾನ್ ಬ್ಯಾಂಕ್ ಒಳಗೆ ನೀವು ಅಮೌಂಟ್ ಇದ್ರೆ ನೆಗೆಟಿವ್ ರಿಟರ್ನ್ ಬರಾಕತ್ತದ, ರಿಟರ್ನ್ ಬಂದು ಅಷ್ಟೊಂದು ಬರಾಕತ್ತಿಲ್ಲ. ಹೀಗಾಗಿ ಏನಾಗಿತ್ತು ಅಂತಂದ್ರೆ ಬೇರೆ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡ್ತಿದ್ವಿ. ಈಗ ಜಪಾನ್ ಒಳಗಡೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ಇನ್ಫ್ಲೇಷನ್ ರೆಡ್ಯೂಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಾಕತ್ತಾರ. ಇದ್ರ ಜೊತೆ ಗ್ಲೋಬಲ್ ವೈಸ್ ರಿಸೆಷನ್ ಸ್ಟಾರ್ಟ್ ಆಗಿರೋದ್ರಿಂದ ಬೇರೆ ಮಾರ್ಕೆಟ್ ಅಷ್ಟೊಂದು ರಿಟರ್ನ್ ಬರೋದಿಲ್ಲ. ಹಿಂಗಾಗಿ ಪ್ಯಾನಿಕ್ ಆಗಿ ಜನ ಏನ್ ಮಾಡಕತ್ತಾರ, ಬೇರೆ ಮಾರ್ಕೆಟ್ ಇಂದ ಅಮೌಂಟ್ ಅನ್ನು ತೆಗೆದು ಸೇಫ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದಾವಲ್ಲ, ಬಾಂಡ್ ಒಳಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಲ್ಲಿ ಇನ್ವೆಸ್ಟ್ ಮಾಡಕತ್ತಾರೆ. ಇದರಿಂದ ಏನಾಗಿದೆ ಅಂದ್ರೆ ಬೇರೆ ಮಾರ್ಕೆಟ್ಗಳು ಬೀಳಾಕತ್ತಾವ. ಈ ಜಪಾನ್ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದ್ದು ಎಷ್ಟು ಅದ, ಜಸ್ಟ್ 0.25% ಅದ. ಇದರಿಂದ ಇಷ್ಟೊಂದು ಯಾಕೆ ಇಂಪ್ಯಾಕ್ಟ್ ಆಗ್ತದ ಅಂತ ನಾವು ನೋಡಿದ್ರ, ಈಗ ನಮ್ಮ ಇಂಡಿಯಾದೊಳಗ ರೆಪೋ ರೇಟ್ 6.5% ಅದ, ಅದನ್ನ ನಾವು US ಒಳಗೆ 5.5 to 5.25% ಅದ. ಹೀಗಿರೋದ್ನಾಗ ಜಪಾನ್ ಜಸ್ಟ್ 0.2% ಎರ್ಸಿರೋದು ನಮ್ಗೇನು ಅಷ್ಟೊಂದು ಡಿಫ್ರೆನ್ಸ್ ಆಗ್ಬಾರ್ದಲ್ಲ ಅಂತ ನೋಡಿದ್ರೆ ಆಗ್ತದ. ಯಾಕಂತಂದ್ರ ಈ ಕ್ಯಾರಿ ಟ್ರೇಡಿಂಗ್ ಏನ್ ಮಾಡಿದ್ರಲ್ಲ, ಅವ್ರು ಹೊರಗಡೆ ಹೋಗಿ ಸೇಫ್ ಇನ್ಸ್ಟ್ರೂಮೆಂಟ್ಸ್ ಹೋಗೋದ್ರಿಂದ ಎಲ್ಲಾ ಕಡೆ ಮಾರ್ಕೆಟ್ ಇಂದ ಅಮೌಂಟ್ ಹೊರಗಡೆ ಹೋಯ್ತು ಅಂದ್ರೆ ಆಟೋಮೆಟಿಕ್ಲಿ ಮಾರ್ಕೆಟ್ ಕ್ರಾಶ್ ಆಗ್ತದೆ. ಇನ್ನೊಂದ್ ಕಡೆ ಏನಾಗಿದೆ ಅಂತಂದ್ರೆ, US ಒಳಗಡೆ ರಿಸೆಷನ್ ಪ್ರೊಬಬಿಲಿಟಿ 15 to 25% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆ ಏನಾಗಿದೆ ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಬೇಕಂತ ಜಾಸ್ತಿ ಜನ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕತ್ತಾರ. ಇದರಿಂದ ಏನಾಗಿದೆ ಅಂದ್ರೆ ಕಂಟ್ರಿದ ಎಕಾನಮಿ ಗ್ರೋತ್ ಕಡಿಮೆ ಆಗ್ತದೆ. ಕಂಟ್ರಿದ ಎಕಾನಮಿ ಗ್ರೋತ್ ಕಡಿಮೆ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅದ್ರ ಇಂಪ್ಯಾಕ್ಟ್ ಕಂಪನಿಗಳ ಮೇಲೆ ಬರ್ತದೆ. ಕಂಪನಿ ಅರ್ನಿಂಗ್ ಕಡಿಮೆ ಆಯ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕಡಿಮೆ ಬರ್ತದೆ. ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕಡಿಮೆ ಬರ್ಲಿಕ್ಕೆ ಅಂದ್ರೆ ಯಾವ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಕ್ ಮುಂದೆ ಬರೋದಿಲ್ಲ. ಹೀಗಾಗಿ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ಮಾರ್ಕೆಟ್ ಕ್ರಾಶ್ ಆಗ್ತದೆ. ಇಲ್ಲಿಂದ ಏನಾಗಿದೆ ಅಂತಂದ್ರೆ, ಈಗ ಅಮೆರಿಕಾನ ನೋಡಿದ್ವಿ, ರಿಸೆಷನ್ ಬರೋದದ ಅಂತೆಲ್ಲ ಮಾತಾಡಕತ್ತಾರ. ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದೆ. ಇದನ್ನ ಏನಾಗಿದೆ ಅಂತಂದ್ರೆ, ಎಲ್ಲಿ ಪ್ರಾಫಿಟ್ ಮಾಡಿದೇವಲ್ಲ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ ಜನ. ಹೀಗಾಗಿ ನಮ್ಮ ಇಂಡಿಯಾದೊಳಗ ಯಾರು FII ಇನ್ವೆಸ್ಟ್ ಮಾಡಿದಲ್ಲ ಅವ್ರು ಹೊರಗಡೆ ಹೊಂಟಿದ್ರು. ಇನ್ನೂ ಜಾಸ್ತಿ ಹೊರಗಡೆ ಹೋದ್ರು ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗೋದದ. ಆದ್ರೆ ನಾವು ಈಗ ಜಪಾನ್ ಮಾರ್ಕೆಟ್ ಎಷ್ಟು ಬಿದ್ದದ, US ಮಾರ್ಕೆಟ್ ಎಷ್ಟು ಬಿದ್ದದ ನೋಡಿದಾಗ ಇಂಡಿಯನ್ ಮಾರ್ಕೆಟ್ ಅಷ್ಟೊಂದು ಎಫೆಕ್ಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಏನದ, ಇಂಡಿಯನ್ ಇಕ್ವಿಟಿ ಹೋಲ್ಡಿಂಗ್ಸ್ ಓನರ್ಶಿಪ್ ನಾವು ನೋಡಿದ್ವಿ ಅಂತಂದ್ರೆ FII ಹೋಲ್ಡಿಂಗ್ಸ್ ಪರ್ಸೆಂಟೇಜ್ ವೈಸ್ ಕಡಿಮೆ ಹಾಕೊಂತ ಬರಾಕತ್ತದ. ಇನ್ನೊಂದ್ ಕಡೆ DII ಜಾಸ್ತಿ ಆಗಾಕತ್ತದ. ಇದ್ರಿಂದ ಏನಾಗಿದೆ ಅಂತಂದ್ರೆ FII ಒಳಗಡೆ ಬಂದು ಹೊರಗಡೆ ಹೋದ್ರು ಅಷ್ಟೊಂದು ಡಿಫ್ರೆನ್ಸ್ ಆಗಾಕತ್ತಿಲ್ಲ. ಯಾಕಂದ್ರೆ ನಮ್ DII ಸ್ಟ್ರಾಂಗ್ ಆಗಿದೆ. ಅದ್ರ ಜೊತೆ ನಾವು ನೀವೆಲ್ಲ SIP ಮಾಡಕತ್ತೀವಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ನಾಲೆಜ್ ಜಾಸ್ತಿ ಬಂದಿರೋದ್ರಿಂದ ಇಂಡಿಯನ್ ಮಾರ್ಕೆಟ್ಗೆ ಅಷ್ಟೊಂದು ಎಫೆಕ್ಟ್ ಕೊಡೋ ತರ ಕಾಣಕತ್ತಿಲ್ಲ. ಆದ್ರ ನೀವು ಯಾವ ಗೋಲ್ ಮ್ಯಾಗ ಇನ್ವೆಸ್ಟ್ ಮಾಡಿದ್ರೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ನೀವೇನಾದ್ರೂ ಲಾಂಗ್ ಟರ್ಮ್ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಇಂದಲ್ಲ ನಾಳೆ ಮಾರ್ಕೆಟ್ ಬಿದ್ದು ಮತ್ತೆ ಮಾರ್ಕೆಟ್ ಏರ್ದಾಗ ಲಾಂಗ್ ಟರ್ಮ್ ಹೋಗಿ ಪ್ರಾಫಿಟ್ ಕೊಡ್ತದ. ಆದ್ರೆ ನಾವೇನಾದ್ರೂ ಶಾರ್ಟ್ ಗೋಲಿಗೆ ಇನ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ
ನಾವ್ ಯಾವ ಸ್ಟಾಕ್ ಒಳಗೆ ಇನ್ವೆಸ್ಟ್ ಮಾಡಿದೀವಿ ಅನ್ನೋದು ರಿಅನಲೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಇದ್ರ ಜೊತೆಗೆ ನಾವು ಪಿ ರೇಷಿಯೋ ಏನಾದ್ರು ನೋಡಿದ್ವಿ ಅಂತಂದ್ರ ನಿಫ್ಟಿದ್ ಏನದ ಅಂತಂದ್ರೆ ಅಷ್ಟೊಂದಿನ ಓವರ್ ವ್ಯಾಲ್ಯೂಡ್ ತರ ಕಾಣೋದಿಲ್ಲ. ಆದ್ರೆ ಕೆಲವೊಂದು ಸ್ಟಾಕ್ಗಳು ಹೈ ಪಿ ರೇಷಿಯೋದಾಗ ಇರೋದ್ರಿಂದ ಕೆಲವೊಂದು ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದಾವಂತೆ ಕಾಣಕತ್ತದ. ಹೀಗಾಗಿ ನಮ್ಮ ಪೋರ್ಟ್ಫೋಲಿಯೋ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೊಂದು ಐಡಿಯಾ ಸಿಗ್ತದ, ನಾವು ಈ ಸ್ಟಾಕ್ ಹೋಲ್ಡ್ ಮಾಡ್ಬೇಕು ಬೇಡ ಅನ್ನೋದು ಸಿಗ್ತದ. ಇನ್ನೊಂದ್ ಏನದ ಅಂತಂದ್ರೆ ಈಗ ಗ್ಲೋಬಲ್ ವೈಸ್ ಏನಾಗತ್ತದ ಅಂತ ತಿಳ್ಕೊಂಡ್ವಿ ಅಂತಂದ್ರೆ ಗೊತ್ತಾಗ್ತದೆ. ಈಗ ರಷ್ಯಾ ಯುಕ್ರೇನ್ ವಾರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದ್ರ ಜೊತೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ವಾರ್ ಆಗೋದದ, ಅದ್ರ ಜೊತೆ ಈಗ ಚೀನಾ ಮತ್ತು US ಟ್ರೇಡ್ ವಾರ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಬಾಂಗ್ಲಾದೇಶ ಒಳಗಿನ ಪರಿಸ್ಥಿತಿ ಸರಿ ಇಲ್ಲ. ಇದನ್ನೆಲ್ಲ ನೋಡಿದಾಗ ಎಲ್ಲ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ ಹೋಗೋದು ಪಾಸಿಟಿವ್ ಅದಾರ. ಅದ್ರ ಜೊತೆ ನಾವೇನಾದ್ರೂ ಇನ್ವೆಸ್ಟೆಡ್ ಇರ್ಲಿಲ್ಲ ಅಂತಂದ್ರೆ ನಾವು ಲಾಸ್ ಒಳಗೆ ಹೋಗ್ತೀವಿ. ಇನ್ನೊಂದು ಏನಾಗ್ತದ ಅಂತಂದ್ರೆ ಈ ಎಲ್ಲಾನು ಇಂಪ್ಯಾಕ್ಟ್ ಬಿತ್ತು ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗೋದದ. ಸೊ ನಿಮಗೆ ಏನ್ ಅನಿಸ್ತದೆ, ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗ್ತದೆ, ಕ್ರಾಶ್ ಆಯ್ತು ಅಂದ್ರೆ ಯಾವೆಲ್ಲ ರೀಸನ್ ಕ್ರಾಶ್ ಆಗ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.